ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಅದು ಅವರೆಲ್ಲರ ಅಭಿಲಾಷೆ ಇದೆ. ಈಗ ನೋಡಿ, ಕಳೆದ ಬಾರಿ ಏನಾಯ್ತು, ಈಗ ಸನ್ಮಾನ್ಯ ಕುಮಾರಣ್ಣ ಅವರು 23ರಲ್ಲಿ ಚನ್ನಪಟ್ಟಣದಿಂದ ಆಯ್ಕೆ ಆಗಿದ್ರು. ಅನಿರೀಕ್ಷಿತವಾದಂತ ಕಾಲ್ಗಟ್ಟದ ಒಂದು ಬೆಳವಣಿಗೆ. ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮತ್ತಿನ್ಯಾರು ಅಭ್ಯರ್ಥಿಗಳು ಕುಮಾರಣ್ಣ ಅವ್ರು ಬಿಟ್ರೆ ಬೇರೆ ಇನ್ಯಾರು ನಾವು ಒಪ್ಪೋದಿಲ್ಲ ಅಂತ ಆದಾಗ ಜಿಲ್ಲೆಯ ನಾಯಕರು ಮತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳು ಅಲ್ಲಿ ಅವತ್ತಿನ ದಿನ ಅವ್ರು ತಲೆಬಾಗಿ ಹೋಗ್ಬೇಕಾದಂತ ಒಂದು ಸಂದಿಗ್ಧ ವಾತಾವರಣ ಸೃಷ್ಟಿಯಾಯ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತು ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ, ಕಾರ್ಯಕರ್ತರು, ಇವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನೋಡಿ, ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಒಂದಿನ ಆಗ್ಲೇಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಮತ್ತೆ ನೀವು ಮರು ಆಯ್ಕೆ ಚನ್ನಪಟ್ಟಣ ತಾಲೂಕ್ನ ನೀವೆಲ್ಲ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನ ಈ ಭಾಗದ ಮುಖಂಡರುಗಳು ಇಟ್ಟಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೇನೆ. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಕಾಲ ಎಲ್ಲದಕ್ಕೂ ನಿರ್ಣಯ ಮಾಡುತ್ತೆ, ಉತ್ತರ ಕೊಡುತ್ತೆ. ಇಲ್ಲ, ನಾನ್ ಹೇಳಕ್ಕಾಗಲ್ಲ. NDA ಅಲ್ಲಿ ಇದೀವಿ ಇವಾಗ ನಾವು NDA ಮಿತ್ರಕೂಟದಲ್ಲಿ ಇದ್ದಾಗ JDS ಇಸ್ ಆಲ್ಸೋ ಏನಂದ್ರೆ ಬಿಜೆಪಿ JDS ಒಂದು ಸಮ್ಮಿಲನ ಇದೆ. ಹಾಗಿದ್ದಾಗ ಯಾವ್ಯಾವ ಕ್ಷೇತ್ರಗಳು JDS ಗೆ ಬಿಟ್ಕೊಡ್ತಾರೆ, ಮತ್ತೆ JDS ನಿಂದ ಕಂಟೆಸ್ಟ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಆಗ್ಬೇಕು ಅಂತಕ್ಕಂಥದ್ದು 2028ರ ಒಂದು ಗಡಿಯಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಇನ್ನು ಎಲೆಕ್ಷನ್ 2 ವರ್ಷ ಇದ್ರೂ ಕೂಡ ಸರ್ ಇವೆಲ್ಲ ಬಹುತೇಕ ಇದು ಏನಾಗಿದೆ, ನಾನು ಕೂಡ ರಾಜ್ಯ ಪ್ರವಾಸ ಇಡೀ ರಾಜ್ಯಾದ್ಯಂತ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕಡೆ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಜನರ ಭಾವನೆಯನ್ನು ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೇಕು ಅಂತಕ್ಕಂಥದ್ದು ಅನೇಕ ಜನರ ಭಾವನೆ. ಆದ್ರೆ ನಾನು ಪದೇ ಪದೇ ಮತ್ತೆ ಒತ್ತಿ ಹೇಳ್ತೇನೆ, ಇದು ಯಾವುದೇ ಇತ್ಯರ್ಥಗಳು ನಿರ್ಣಯಗಳು ಅಂತಿಮಗೊಳ್ಬೇಕು ಅಂದ್ರೆ ಇದು ಆಸ್ ಎನ್ NDA ಬಿಜೆಪಿ ಮತ್ತೆ JDS ಇಬ್ರು ಕೂತ್ಕೊಂಡು, ಅದು ಕೇಂದ್ರದ ನಾಯಕರು ಇರ್ಬೋದು, ರಾಜ್ಯ ನಾಯಕರು ಇರ್ಬೋದು, ಒಂದು ಆರೋಗ್ಯಕರವಾದಂತ ಚರ್ಚೆ ಮಾಡಿ ಅಂತಿಮವಾಗಿ ಅವತ್ತಿನ ಕಾಲ್ಗಟ್ಟಕ್ಕೆ ಬಹಳ ದೂರ ಇದೆ. ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಇನ್ನು ಬಹಳ ದೂರ ಇದೆ. ಚುನಾವಣೆ ಆಗ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ZPTP ಚುನಾವಣೆ ಎಲ್ಲ ಕಾಯ್ತಾ ಇದ್ದಾರೆ ಕಾರ್ಯಕರ್ತ ಬಂಧುಗಳು. ಆ ಚುನಾವಣೆಗಳಾಗ್ಬೇಕು, ಕಾದ್ ನೋಡೋಣ ಬನ್ನಿ ಏನೇನಾಗುತ್ತೆ. ಈಗ ಅದು ಅವರೆಲ್ಲರ ಅಭಿಲಾಷೆ ಇದೆ. ಈಗ ನೋಡಿ, ಕಳೆದ ಬಾರಿ ಏನಾಯ್ತು, ಈಗ ಸನ್ಮಾನ್ಯ ಕುಮಾರಣ್ಣ ಅವರು 23ರಲ್ಲಿ ಚನ್ನಪಟ್ಟಣದಿಂದ ಆಯ್ಕೆ ಆಗಿದ್ರು. ಅನಿರೀಕ್ಷಿತವಾದಂತ ಕಾಲ್ಗಟ್ಟದ ಒಂದು ಬೆಳವಣಿಗೆ. ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮತ್ತಿನ್ಯಾರು ಅಭ್ಯರ್ಥಿಗಳು ಕುಮಾರಣ್ಣ ಅವ್ರು ಬಿಟ್ರೆ ಬೇರೆ ಇನ್ಯಾರು ನಾವು ಒಪ್ಪೋದಿಲ್ಲ ಅಂತ ಆದಾಗ ಜಿಲ್ಲೆಯ ನಾಯಕರು ಮತ್ತೆ ಎಲ್ಲ ಕಾರ್ಯಕರ್ತ ಬಂಧುಗಳು ಅಲ್ಲಿ ಅವತ್ತಿನ ದಿನ ಅವ್ರು ತಲೆಬಾಗಿ ಹೋಗ್ಬೇಕಾದಂತ ಒಂದು ಸಂದಿಗ್ಧ ವಾತಾವರಣ ಸೃಷ್ಟಿಯಾಯ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತು ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ, ಕಾರ್ಯಕರ್ತರು, ಇವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನೋಡಿ, ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಒಂದಿನ ಆಗ್ಲೇಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಮತ್ತೆ ನೀವು ಮರು ಆಯ್ಕೆ ಚನ್ನಪಟ್ಟಣ ತಾಲೂಕ್ನ ನೀವೆಲ್ಲ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನ ಈ ಭಾಗದ ಮುಖಂಡರುಗಳು ಇಟ್ಟಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೇನೆ. ಆದ್ರೆ ಅದು ಮುಂದಿನ ದಿನಗಳಲ್ಲಿ ಕಾಲ ಎಲ್ಲದಕ್ಕೂ ನಿರ್ಣಯ ಮಾಡುತ್ತೆ, ಉತ್ತರ ಕೊಡುತ್ತೆ. ಇಲ್ಲ, ನಾನ್ ಹೇಳಕ್ಕಾಗಲ್ಲ. NDA ಅಲ್ಲಿ ಇದೀವಿ ಇವಾಗ ನಾವು NDA ಮಿತ್ರಕೂಟದಲ್ಲಿ ಇದ್ದಾಗ JDS ಇಸ್ ಆಲ್ಸೋ ಏನಂದ್ರೆ ಬಿಜೆಪಿ JDS ಒಂದು ಸಮ್ಮಿಲನ ಇದೆ. ಹಾಗಿದ್ದಾಗ ಯಾವ್ಯಾವ ಕ್ಷೇತ್ರಗಳು JDS ಗೆ ಬಿಟ್ಕೊಡ್ತಾರೆ, ಮತ್ತೆ JDS ನಿಂದ ಕಂಟೆಸ್ಟ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಆಗ್ಬೇಕು ಅಂತಕ್ಕಂಥದ್ದು 2028ರ ಒಂದು ಗಡಿಯಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಇನ್ನು ಎಲೆಕ್ಷನ್ 2 ವರ್ಷ ಇದ್ರೂ ಕೂಡ ಸರ್ ಇವೆಲ್ಲ ಬಹುತೇಕ ಇದು ಏನಾಗಿದೆ, ನಾನು ಕೂಡ ರಾಜ್ಯ ಪ್ರವಾಸ ಇಡೀ ರಾಜ್ಯಾದ್ಯಂತ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕಡೆ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಜನರ ಭಾವನೆಯನ್ನು ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಟ್ಟದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೇಕು ಅಂತಕ್ಕಂಥದ್ದು ಅನೇಕ ಜನರ ಭಾವನೆ. ಆದ್ರೆ ನಾನು ಪದೇ ಪದೇ ಮತ್ತೆ ಒತ್ತಿ ಹೇಳ್ತೇನೆ, ಇದು ಯಾವುದೇ ಇತ್ಯರ್ಥಗಳು ನಿರ್ಣಯಗಳು ಅಂತಿಮಗೊಳ್ಬೇಕು ಅಂದ್ರೆ ಇದು ಆಸ್ ಎನ್ NDA ಬಿಜೆಪಿ ಮತ್ತೆ JDS ಇಬ್ರು ಕೂತ್ಕೊಂಡು, ಅದು ಕೇಂದ್ರದ ನಾಯಕರು ಇರ್ಬೋದು, ರಾಜ್ಯ ನಾಯಕರು ಇರ್ಬೋದು, ಒಂದು ಆರೋಗ್ಯಕರವಾದಂತ ಚರ್ಚೆ ಮಾಡಿ ಅಂತಿಮವಾಗಿ ಅವತ್ತಿನ ಕಾಲ್ಗಟ್ಟಕ್ಕೆ ಬಹಳ ದೂರ ಇದೆ. ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಇನ್ನು ಬಹಳ ದೂರ ಇದೆ. ಚುನಾವಣೆ ಆಗ್ಬೇಕು. ಅದಕ್ಕಿಂತ ಪೂರ್ವದಲ್ಲಿ ZPTP ಚುನಾವಣೆ ಎಲ್ಲ ಕಾಯ್ತಾ ಇದ್ದಾರೆ ಕಾರ್ಯಕರ್ತ ಬಂಧುಗಳು. ಆ ಚುನಾವಣೆಗಳಾಗ್ಬೇಕು, ಕಾದ್ ನೋಡೋಣ ಬನ್ನಿ ಏನೇನಾಗುತ್ತೆ.